ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಿರುವಂಥ ಜ್ಯೋತಿರ್ಲಿಂಗ ಅದು ಸೋಮನಾಥ ದೇವಾಲಯ. 3 ದಿನಗಳ ಗುಜರಾತ್ ಪ್ರವಾಸಕ್ಕೆ ಈಗ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ. ಜನವರಿ 8ರಿಂದ ಆರಂಭವಾಗಿರುವಂಥ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇಗುಲದ ಸ್ವಾಭಿಮಾನ ಪರ್ವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಇವತ್ತು ಓಂಕಾರ ಮಂತ್ರ ಪಠಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾಳೆ ಸೋಮನಾಥನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ನಾಳೆ ಸಂಜೆ ಶೌರ್ಯ ಯಾತ್ರೆಯಲ್ಲೂ ಕೂಡ ಭಾಗಿಯಾಗಿ ಆ ಬಳಿಕ ಡ್ರೋನ್ ಶೋ ಅನ್ನು ಕಣ್ತುಂಬಿಕೊಳ್ತಾರೆ. ಕ್ರಿಸ್ತಶಕ 1026ರಲ್ಲಿ ಮೊಹಮ್ಮದ್ ಘಜ್ನಿಯಿಂದ ದಾಳಿಗೊಳಗಾಗಿ 1000 ವರ್ಷಗಳ ಕರಾಳ ದಿನಗಳ ಬಳಿಕ ಸೋಮನಾಥ ದೇಗುಲದಲ್ಲಿ ಇದೀಗ ಪೂಜೆ ನಡೀತಾ ಇದೆ. 1951ರಲ್ಲಿ ಇದನ್ನು ಪುನರ್ ಸ್ಥಾಪಿಸಲಾಗಿತ್ತು. ಇನ್ನು ಅಯೋಧ್ಯೆಯ ರಾಮ ಮಂದಿರ ಸಂಕೀರ್ಣದಲ್ಲಿ ನಮಾಜ್ ಮಾಡೋದಕ್ಕೆ ಯತ್ನಿಸಿದ ಕಾಶ್ಮೀರಿ ಮೂಲದ ವ್ಯಕ್ತಿಯೋರ್ವನನ್ನು ಭದ್ರತಾ ಪಡೆಗಳು ಬಂಧಿಸಿವೆ. ಕಾಶ್ಮೀರಿ ಉಡುಪನ್ನು ಧರಿಸಿ ರಾಮ ಮಂದಿರದ ಗೇಟ್ D1 ಮೂಲಕ ಪ್ರವೇಶ ಮಾಡಿದ್ದ ಈತನನ್ನು ಕಾಶ್ಮೀರದ ಶೋಪಿಯಾನ್ ನಿವಾಸಿ ಅಹಮದ್ ಶೇಖ್ ಅಂತ ಗುರುತಿಸಲಾಗಿದೆ. ರಾಮ ಮಂದಿರ ಸಂಕೀರ್ಣದ ದಕ್ಷಿಣ ಗೋಡೆಯ ಪ್ರದೇಶದಲ್ಲಿರುವ ಸೀತಾಕಿ ರಸೋಯಿ ಬಳಿ ನಮಾಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಭದ್ರತಾ ಸಿಬ್ಬಂದಿ ಆತನನ್ನು ತಡೆದು ಎಳ್ಕೊಂಡು ಹೋಗ್ತಾ ಇದ್ದಾಗ ಘೋಷಣೆ ಕೂಗೋದಕ್ಕೆ ಪ್ರಾರಂಭಪಟ್ಟಂತ ಪ್ರತ್ಯಕ್ಷದರ್ಶಿಗಳು ಮತ್ತು ಮೂಲಗಳು ವರದಿ ಮಾಡಿವೆ. ಈ ಘಟನೆ ವರದಿಯಾದ ತಕ್ಷಣ ಗುಪ್ತಚರ ಸಂಸ್ಥೆಗಳು, ಸ್ಥಳೀಯ ಪೊಲೀಸರು ಮತ್ತು ಹಿರಿಯ ಆಡಳಿತಾಧಿಕಾರಿಗಳು ವಿಚಾರಣೆ ಶುರು ಮಾಡಿದ್ದು ಅಹಮದ್ ಶೇಖ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆತನ ಉದ್ದೇಶ ಹಾಗೂ ಹಿನ್ನೆಲೆ ಬಗ್ಗೆ ಸಂಪೂರ್ಣ ತನಿಖೆ ನಡೀತಾ ಇದೆ. ಇದೇನಾದರೂ ಒಂದು ವೇಳೆ ಬರೀ ಅಷ್ಟಕ್ಕೆ ಮಾತ್ರ ಪ್ರಯತ್ನ ಪಟ್ಟಿದ್ರೆ ಓಕೆ, ಬಟ್ ಅವನಲ್ಲಿ ಏನಾದರೂ ಅಪಾಯಕಾರಿ ವಸ್ತುಗಳೇನಾದರೂ ಸಿಕ್ಕಿದ್ದಿದ್ರೆ ನನ್ನ ಪ್ರಕಾರ ಇದು ದೊಡ್ಡ ಮಟ್ಟದಲ್ಲಿ ಭದ್ರತಾ ವೈಫಲ್ಯ ಆಗ್ತಾ ಇದೆ. ಅದರಲ್ಲಿ ಅನುಮಾನನೇ ಬೇಡ. ಬಟ್ ಅಲ್ಲಿ ತುಂಬ ಹೈಲಿ ಸೆಕ್ಯೂರ್ಡ್ ಇರುವಂಥ ಜಾಗ, ಸುಮ್ಮನೆ ಬರೋಕ್ಕಾಗೋದಿಲ್ಲ. ಬಟ್ ಈಗ ಕಟ್ಟಡ ಕಟ್ತಾ ಇರೋದ್ರಿಂದ ಕೆಲವು ದಾರಿಗಳಿರೋದ್ರಿಂದ ಹೇಗಾದರೂ ಒಳಗಡೆ ನುಸುಳ್ಕೊಂಡು ಬರಬಹುದು. ಅದರಲ್ಲಿ ನಾವು ಕೂಡ ಹೋಗಿದ್ವಿ. ನಾವು ಈಗ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಇಲ್ಲ, ಕೆಲವು ಕಡೆಗಳಲ್ಲಿ ಓಪನ್ ಇದೆ. ಬಟ್ ಅದು ತುಂಬ ರೆಸ್ಟ್ರಿಕ್ಷನ್ ಆಗುವಂಥ ಪರಿಸ್ಥಿತಿಗೆ ಇನ್ನೂ ಹೋಗಿಲ್ಲ, ಸ್ಟ್ರಿಕ್ಟ್ ಆಗುವಂಥ ಪರಿಸ್ಥಿತಿಗೆ. ಹಾಗಾಗಿ ಏನಾದರೂ ಸಿಕ್ಕಿರೋದಿದ್ರೆ ಅಲ್ಲಿ ಸಿಗಬೇಕಾಗಿದ್ದು, ಬಟ್ ಅಂಥದ್ದು ಯಾವುದು ಸಿಕ್ಕಿಲ್ಲ ಅಂತಿದ್ದಾರೆ. ಬಟ್ ಯಾವ ರೀತಿಯಾದಂಥ ಮಾನಸಿಕತೆ ಅಂತ ನೋಡ್ಕೊಳ್ಳಿ. ಯಾವ ರೀತಿ ಮಾನಸಿಕತೆಗಳು, ಯಾರು ಇನ್ನೊಂದು ಧರ್ಮದಲ್ಲಿರುವಂಥವ್ರು ಪೂಜೆ ಮಾಡಿದ ಜಾಗದಲ್ಲಿ ನಾವು ನಮಾಜ್ ಮಾಡಿದರೆ ಅದನ್ನು ಹರಾಮ್ ಅಂತ ಕರೀತಾರೆ ಅನ್ನುವಂಥದ್ದು ಇದೆ. ಅದು ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ. ಹಾಗಿದಾಗ ಅಲ್ಲಿ ಹೋಗಿ ನಮಾಜ್ ಮಾಡಕ್ಕೆ ಹೋಗಿದ್ದಾರೆ ಅಂದರೆ ಇವ್ರೇನು ಕರಿಬೇಕು? ಅಲ್ಲ, ಅದು ಈ ಸುದ್ದಿ ಆಗದೆ ಹೆಂಗೆ ಅಲ್ವಾ? ಹೇಗೆ ಮಾನಸಿಕತೆಯನ್ನು ತುಂಬಿಟ್ಟಿರ್ತೀರ ತಲೆಯಲ್ಲಿ ಗೊತ್ತಿಲ್ಲ. ಈ ವಿಚಾರದಲ್ಲಿ ಇನ್ನೊಂದಿಷ್ಟು ಬೆಳವಣಿಗೆಗಳಾದ್ಮೇಲೆ ನೋಡೋಣ ಏನು ಅನ್ನೋದು ಮಾಹಿತಿ ಬರುತ್ತೆ. ಮಡುರೋ ಬಳಿಕ ಪುಟಿನ್ ಸರದಿಯೇ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕ ಉತ್ತರವನ್ನು ನೀಡಿದ್ದಾರೆ. ಕೆಲ ದಿನಗಳ ಹಿಂದೆ ವೆನೆಜುವೆಲಾದ ನಿಕೋಲಸ್ ಮಡುರೋ ಬಂಧಿಸಲಾಗಿತ್ತು. ಈಗ ಮಡುರೋ ರೀತಿ ರಷ್ಯಾ ಅಧ್ಯಕ್ಷ ಪುಟಿನನ್ನು ಸೆರೆ ಹಿಡಿತೀರಾ ನೀವು ಅಂತ ಟ್ರಂಪ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಪುಟಿನು ನಮ್ಮೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಶ್ವೇತಭವನದ ವರದಿಗಾರರೊಂದಿಗೆ ಮಾತಾಡಿದಂಥ ಟ್ರಂಪು, ಪುಟಿನ್ ಜೊತೆಗೆ ನಾವು ಉತ್ತಮ ಸಂಬಂಧ ಹೊಂದಿದ್ದೇವೆ, ಮುಂದೆಯೂ ಕೂಡ ಈ ಸಂಬಂಧ ಮುಂದುವರಿಯುತ್ತೆ ಅಂತ ಭಾವಿಸ್ತೀನಿ ಅನ್ನೋ ಮೂಲಕ ದ್ವೇಷ ಕಾರುವ ಉದ್ದೇಶವನ್ನು ನಿರಾಕರಿಸಿದ್ದಾರೆ. ಆದರೆ ಯುಕ್ರೇನ್ ಯುದ್ಧವನ್ನು ತಕ್ಷಣವೇ ಕೊನೆಗೊಳಿಸೋಕೆ ಮಧ್ಯಸ್ಥಿಕೆ ವಹಿಸುವ ವಿಫಲ ಪ್ರಯತ್ನದಿಂದ ನಿರಾಸೆ ಉಂಟಾಗಿರೋದನ್ನು ಹೇಳಿದ್ದಾರೆ. ಈ ಮಧ್ಯೆ ವೆನೆಜುವೆಲಾದ ಇಂಧನವನ್ನು ಭಾರತಕ್ಕೆ ಮಾರಾಟ ಮಾಡಲು ಅಮೆರಿಕ ರೆಡಿ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಡೆನ್ಮಾರ್ಕ್ನ ಗ್ರೀನ್ಲ್ಯಾಂಡ್ ದ್ವೀಪ ಸ್ವಾಧೀನಪಡಿಸಿಕೊಳ್ಳುವ ನಿಲುವು ಪುನರುಚ್ಚರಿಸಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಗ್ರೀನ್ಲ್ಯಾಂಡ್ ಅವಶ್ಯಕ ಅಂದಿರುವಂಥ ಟ್ರಂಪ್, ಒಪ್ಪಂದ ಸಾಧ್ಯವಾಗದಿದ್ದರೆ ಕಠಿಣ ಮಾರ್ಗದಿಂದ ಗ್ರೀನ್ಲ್ಯಾಂಡ್ ವಶಕ್ಕೆ ಪಡಿತೀನಿ ಅಂತಲೂ ಹೇಳಿದ್ದಾರೆ. ಟ್ರಂಪ್ ಗ್ರೀನ್ಲ್ಯಾಂಡ್ ದ್ವೀಪ ಖರೀದಿಸುವ ಪ್ರಸ್ತಾಪ ಮುಂದಿಟ್ಟ ಬೆನ್ನಲ್ಲೇ ನ್ಯಾಟೋ ಮಿತ್ರರಾಷ್ಟ್ರಗಳಾದ ಅಮೆರಿಕ ಮತ್ತು ಡೆನ್ಮಾರ್ಕ್ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ತೀವ್ರಗೊಂಡಿದೆ. ಈಗ ಒಂದು ವೇಳೆ ಅಮೆರಿಕ ಏನಾದರೂ ಗ್ರೀನ್ಲ್ಯಾಂಡ್ ಮೇಲೆ ಸೇನಾ ದಾಳಿ ನಡೆಸಿದರೆ ಅದು ನ್ಯಾಟೋ ಒಕ್ಕೂಟದ ಅಂತ್ಯಕ್ಕೆ ಕಾರಣವಾಗುತ್ತೆ ಅಂತ ಡೆನ್ಮಾರ್ಕ್ ಸಂಸದ ರಾಸ್ಮಸ್ ಜಾರ್ಲೋವ್ ಎಚ್ಚರಿಸಿದ್ದಾರೆ. ಅಮೆರಿಕದ ಗ್ರೀನ್ಲ್ಯಾಂಡ್ ಆಕ್ರಮಿಸಲು ಬಂದರೆ ನಾವು ಸುಮ್ಮನೆ ಕೂರಲ್ಲ, ನಮ್ಮ ರಕ್ಷಣೆಗಾಗಿ ನಾವೇ ಮೊದಲು ಗುಂಡು ಹೊಡಿತೀವಿ ಅಂತ ಡ್ಯಾನಿಷ್ ರಕ್ಷಣಾ ಸಚಿವಾಲಯ ಹೇಳಿದ್ದಾರೆ. ರಕ್ಷಣಾ ಸಚಿವಾಲಯವು ತಮ್ಮ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಯಾರಾದರೂ ಗ್ರೀನ್ಲ್ಯಾಂಡ್ ಮೇಲೆ ಆಕ್ರಮಣ ಮಾಡಿದರೆ ಸೈನಿಕರು ಆದೇಶಕ್ಕೆ ಕಾಯ್ದೇನೆ ಗುಂಡು ಹಾಯಿಸಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಓಕೆ, ಎಲ್ಲ ನೋಡ್ತಾ ಇದ್ದಾರೆ 3ನೇ ವಿಶ್ವಯುದ್ಧನ ಅಂತ ಕೆಲವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆ ಹಂತಕ್ಕೆ ಹೋಗುತ್ತಾ ನೋಡೋಣ. ಇನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಇರಾನ್ನಲ್ಲಿ ಜನ ದಂಗೆ ಎದ್ದಿದ್ದಾರೆ. ಇಂಟರ್ನೆಟ್, ದೂರವಾಣಿ ಸಂಪರ್ಕ ಸ್ಥಗಿತಗೊಳಿಸಿದ್ರೂ ಉದ್ವಿಗ್ನತೆ ಮಾತ್ರ ನಿಂತಿಲ್ಲ. 13ನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದ್ದು ಈವರೆಗೆ 200ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಭದ್ರತಾ ಪಡೆಗಳು ಪ್ರತಿಭಟನಾಕಾರರ ಮೇಲೆ ನಡೆಸಿದ ಗುಂಡಿನ ದಾಳಿಯಿಂದ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ರಾಜಧಾನಿ ಟೆಹರಾನ್ನ ವಿವಿಧ ಆಸ್ಪತ್ರೆಗಳಲ್ಲಿ ಕನಿಷ್ಠ 200ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಮೃತಪಟ್ಟಿದ್ದಾರೆ. ಗುಂಡಿನ ದಾಳಿಯೇ ಹೆಚ್ಚಿನ ಸಾವು ನೋವುಗಳಿಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಟೆಹರಾನ್ನಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಭದ್ರತಾ ಪಡೆಗಳು ಏಕಾಏಕಿ ಗುಂಡಿನ ಮಳೆ ಸುರಿಸಿದ್ದು 30ಕ್ಕೂ ಹೆಚ್ಚು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕತೆ ಕುಸಿತದಿಂದ ಡಿಸೆಂಬರ್ 28ರಂದು ಟೆಹರಾನ್ನಲ್ಲಿ ಆರಂಭವಾದ ಮುಷ್ಕರ ಈಗ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಸರ್ವಾಧಿಕಾರಿಗೆ ಸಾವಾಗಲಿ
ಅಯತುಲ್ಲಾ ಖಮೇನಿ ನಾಶವಾಗಲಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಈ ಮಧ್ಯೆ ಪ್ರತಿಭಟನಾಕಾರರನ್ನು ಹಿಂಸಾತ್ಮಕವಾಗಿ ಕೊಂದರೆ ಜನರ ರಕ್ಷಣೆಗಾಗಿ ಅಮೆರಿಕ ಮಧ್ಯಪ್ರವೇಶಿಸಲಿದೆ ಅಂತ ಟ್ರಂಪ್ ಯುದ್ಧಕ್ಕೆ ಸಿದ್ಧ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಆರ್ಥಿಕ ಬಿಕ್ಕಟ್ಟಿನಿಂತಲೂ ಹೆಚ್ಚಾಗಿ ಅಲ್ಲಿ ಹಿಂದೆಯೂ ಕೂಡ 2 ವರ್ಷದ ಹಿಂದೆ ಇದೇ ರೀತಿಯಾದಂಥ ಹೋರಾಟಗಳು ನಡೆದಿತ್ತು. ಅದು ಕಾರಣ ಹೆಚ್ಚಿನ ರೀತಿಯಾದಂಥ ನಿಮಗೆ ಮುಸ್ಲಿಮರಲ್ಲಿರುವಂಥದ್ದು ಇದೆಯಲ್ಲ, ಏನೋ ಕಟ್ಟರ್ ಮುಸ್ಲಿಮತ್ವವನ್ನು ತುಂಬುವಂಥ ಕೆಲಸ, ಅವ್ರಿಗೆ ಶರಿಯಾ ಕಾನೂನನ್ನು ತುಂಬುವಂಥದ್ದು, ಆ ವಿಚಾರದಲ್ಲಿ ಅಲ್ಲಿನ ಹೆಣ್ಣುಮಕ್ಕಳು ಬಹುದೊಡ್ಡದಾಗಿ ಎದ್ದು ಬಂದಿದ್ದು. ಇಲ್ಲೂ ಕೂಡ ಹಾಗೆ ಅವ್ರು ಹಿಜಾಬನ್ನು ಕಿತ್ತು ಬೀಸಾಕಿದ್ದಾರೆ, ಬುರ್ಕಾನ ತೆಗೆದು ಹಾಕಿದ್ದಾರೆ, ಮಾಡರ್ನ್ ಡ್ರೆಸ್ಗಳನ್ನು ಹಾಕ್ಕೊಂಡು ಬಂದು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಂಡಲ್ಲೆಲ್ಲ ಗುಂಡು ಹೊಡೆದಿದ್ದಾರೆ. 200ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ. ಈಗ ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಇಂಟರ್ನೆಟ್ ಬಂದ್ ಮಾಡೋಕ್ಕಿಂತ ಮುಂಚಿತವಾಗಿರುವಂಥ ಅಪ್ಡೇಟ್ಗಳು. ಅದಾದ ನಂತರ ಈಗ ಪರಿಸ್ಥಿತಿ ಏನೇನಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ಹಿಜಾಬ್ ಬೇಕು, ಬುರ್ಖಾ ಬೇಕು ಅಂತ ಕೇಳ್ತಿದ್ದಾರೆ. ಅಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಮಗೆ ಬೇಡ, ನಮಗೆ ಸ್ವತಂತ್ರತೆ ಬೇಕು ಅಂತಾರೆ. ಎಂಥ ವಿಚಿತ್ರ ನೋಡಿ. ಹಿಂಗಿದ್ರೆ ಅದೇ ಹಲ್ಲಿದ್ದರೆ ಕಡಲೆ ಇಲ್ಲ, ಕಡಲೆ ಇದ್ದರೆ ಹಲ್ಲಿಲ್ಲ ಅಂತಾರೆ, ಹಾಗೆ ಕತೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕೊಲೆ ಬೆನ್ನಲ್ಲೇ ಈಗ ಪಾಕಿಸ್ತಾನದ ಸರದಿ. ಪಾಕ್ನ ಸಿಂಧ್ ಪ್ರಾಂತ್ಯದಲ್ಲಿ 25 ವರ್ಷದ ಹಿಂದೂ ಯುವ ರೈತ ಕೈಲಾಶ್ ಕೊಹ್ಲಿ ಗುಂಡಿಟ್ಟುಕೊಳ್ಳಲಾಗಿದೆ. ಬಡೀನ್ ಜಿಲ್ಲೆಯಲ್ಲಿ ಭೂಮಾಲೀಕ ಸರ್ಫರಾಜ್ ನಿಜಮಾನಿ ಎಂಬಾತ ಈ ದಾರುಣ ಕೃತ್ಯ ಎಸಗಿದ್ದಾನೆ. ಈ ಕೃತ್ಯವನ್ನು ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲೆ ದಾಳಿ ಅಂತ ಘಟನೆಯನ್ನು ಖಂಡಿಸಿ ಬಡೀನ್ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ. ಪೊಲೀಸರಿಗೆ ಕೊಡಲಾಗಿರುವಂಥ ದೂರಿನ ಪ್ರಕಾರ ಜನವರಿ 4ನೇ ತಾರೀಕಿಗೆ ಬಡೀನ್ ಜಿಲ್ಲೆಯ ತಹಶೀಲ್ ತಲ್ಹಾರ್ ವ್ಯಾಪ್ತಿಯ ಪೀರು ಲಶಾರಿಯ ಗೋಥಲ ದಹೋದಲ್ಲಿ ಈ ಹತ್ಯೆ ನಡೆದಿದೆ ಅಂತ ಏರಿಯಾ. ಹಗಲು ಹೊತ್ತಿನಲ್ಲಿ ಕೊಹ್ಲಿ ಸಮೀಪಿಸಿದ ದುಷ್ಕರ್ಮಿ ಪಾಯಿಂಟ್ ಬ್ಲಾಕ್ನಲ್ಲಿ ಎದೆಗೆ 2 ಗುಂಡುಗಳನ್ನು ಹಾರಿಸಿದರಂತೆ. ಇದರಿಂದ ಕೈಲಾಶ್ ಸ್ಥಳದಲ್ಲೇ ಸಾವನ್ನಪ್ಪಿಟ್ಟಿದ್ದಾನೆ. ಈ ಹತ್ಯೆ ಖಂಡಿಸಿ ಪಾಕಿಸ್ತಾನ ದರ್ವರ್ ಇತ್ತೆಹಾದ್ನ ಅಧ್ಯಕ್ಷ ಶಿವಕಚ್ಚಿ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಈಗ ಅಮಾಯಕ ಹಿಂದೂ ಯುವಕ ಕೈಲಾಶ್ ಕೊಹ್ಲಿಯ ಕ್ರೂರ ಹತ್ಯೆಯನ್ನು ನಾವು ಬಲವಾಗಿ ಖಂಡಿಸ್ತೀವಿ ಅಂತೆಲ್ಲ ಇದೆ. ಖಂಡಿಸೋದೆಲ್ಲ ಆಗೋಯ್ತು. ಬಟ್ ನಮಗಿರುವಂಥದ್ದು ಕೇಂದ್ರದಲ್ಲಿರುವಂತಹವರು ಯಾಕೆ ಈ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ? ದೇಶದಲ್ಲಿ ಮಾತ್ರ ಹಿಂದೂಗಳ ವಿಚಾರದಲ್ಲಿ ಧ್ವನಿ ಎತ್ತಿ ನಾವು ಹಿಂದೂಗಳ ಪರವಾಗಿ ಅಂತ ಹೇಳುವಂಥವರು ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಪಾಕಿಸ್ತಾನದಲ್ಲೇ ಆಗ್ತಾ ಇದೆ. ಯಾವ ತುಟಿಪಿಟುಕೂ ಇಲ್ಲ. ಮಾನ್ಯ ಮಂತ್ರಿಗಳೇ, ಅದೇ ಬ್ಲೂ ಫಿಲ್ಮು ಇವು ಎಲ್ಲ ಮಾತಾಡ್ತಿರಲ್ಲ, ಇದನ್ನು ಮಾತಾಡಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಟ ಯಶ್ ತಾಯಿ ಪುಷ್ಪ ಅವರ ವಿರುದ್ಧದ ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿ ಸೈಟ್ ಒತ್ತುವರಿ ಮಾಡಿದಂತಹ ಬಗ್ಗೆ ದೇವರಾಜನವರು ಆರೋಪವನ್ನು ಮಾಡಿದರು. ಕಳೆದ ಭಾನುವಾರ ಕಾಂಪೌಂಡಲ್ಲಿ ಹೊಡೆದಾಕಿದ್ರಲ್ಲ, ಮೈಸೂರಿನ ಲಕ್ಷ್ಮಮ್ಮ ಅವರ ಸೈಟ್ ಒತ್ತುವರಿಯಾಗಿದೆ ಅಂತ ದೇವರಾಜ್ ಆರೋಪಿಸಿದರು. ಈ ಸಂಬಂಧ ಕೋರ್ಟ್ ಆದೇಶದಂತೆ ಸೈಟ್ನ ಕಾಂಪೌಂಡನ್ನು ಕಳೆದ ಭಾನುವಾರ ದೇವರಾಜು ಕಡೆಯವರು ತೆರವು ಕೂಡ ಮಾಡಿದರು. ದೇವರಾಜು ನಿವೇಶನ ಯಶ್ ತಾಯಿಯ ಮನೆಗೆ ಹೊಂದಿಕೊಂಡಿದೆ. ಇದೀಗ ದೇವರಾಜು ವಿರುದ್ಧ ಅಕ್ರಮವಾಗಿ ಕಾಂಪೌಂಡ್ ತೆರವು ಮಾಡಿದ ಆರೋಪ ಹಿನ್ನೆಲೆಯಲ್ಲಿ ಪುಷ್ಪ ಅವರು ದೂರು ಕೊಟ್ಟಿದ್ದಾರೆ. ಈ ವೇಳೆ ತಾವಿಲ್ಲದ ವೇಳೆ ತಮ್ಮ ನಿವೇಶನಕ್ಕೆ ಬಂದು ಕಾಂಪೌಂಡ್ ಕೆಡವಿದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಗೋಡೆ ಮೇಲೆ ನೋಟಿಸ್ ಅಂಟಿಸಿದಾಗಲೇ ನಮಗೆ ಗೊತ್ತಾಗಿದ್ದು, ನಾನು ಇಲ್ಲದ ವೇಳೆಯಲ್ಲಿ ಬಂದು ಹೊಡೆದಿದ್ದಾರೆ ಅಂತ ಯಶ್ ತಾಯಿ ಪುಷ್ಪ ಅವರು ಆರೋಪ ಮಾಡಿದ್ದಾರೆ. ಯಶ್ ತಾಯಿ ದೂರಿನ ಮೇರೆಗೆ ಬಡಾವಣೆ ಠಾಣೆಗೆ ದೇವರಾಜು ಆಗಮಿಸಿ ಪುಷ್ಪಾ ಚಿಕ್ಕಮ್ಮನ ಮಗ ದುರ್ಗಾಪ್ರಸಾದ್ ವಿರುದ್ಧ ಪ್ರತಿದೂರು ನೀಡಿದ್ದಾರೆ. ನಮ್ಮ ಜಾಗದಲ್ಲಿದ್ದ ಸಿಸಿ ಕ್ಯಾಮೆರಾ ಎಲ್ಲವನ್ನ ಕಿತ್ತು ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಂದು 6 ವರ್ಷ ಆಗಿದೆ. ಇದನ್ನ ಕಾನೂನುಬದ್ಧವಾಗಿ ತಗೊಂಡಿದ್ದೀವಿ. ಆಮೇಲಿಂದ ಅದಕ್ಕೇನದು ಈ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ. ನನ್ನ ಮನೆ ಅಡ್ರೆಸ್ಗಾಗಲಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ್ದಾರ ನೋಟಿಸ್ ಬಂದಿದ್ದು ನಾನು ಸೈನ್ ಮಾಡಿ ತಗೊಳ್ಳದೆ ಹೋಗಿದ್ರೆ ಇಷ್ಟು ಜನ ಮೀಡಿಯಾ ಹೇಳ್ದಂಗೆ ನಾನು ಕೇಳ್ತೀನಿ. ಯಾವುದೂ ಬಂದಿಲ್ಲ. ನಾನು ಯಾವುದೇ ರೀತಿ ಅವರಿಗೆ ನಾನು ಅಡ್ಡಿ ಮಾಡೋಕ್ಕೆ ಹೋಗಿಲ್ಲ. ನನಗೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ನಟರಾಜನ್ ಅವರು ಕೂಡ ನಮ್ಮ ಮೇಲೆ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಬೆಂಬಲಿಗರು ನನ್ನ ಸ್ನೇಹಿತರ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಗಂಗವ್ವ ರೀತಿ ಎಂಬುವರ ಮನೆ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಅಂದಾಜು 1 kg ತೂಕದ ಚಿನ್ನಾಭರಣಗಳು ಸಿಕ್ಕಿವೆಯಂತೆ. 1 ಹಿತ್ತಾಳೆ ತಂಬಿಗೆ, 2 ಸರ, 18 ಬಿಲ್ಲೆಗಳು, ಕಾಲ್ಗೆಜ್ಜೆ, ಕಡ ಇತ್ಯಾದಿ ಒಡವೆಗಳೆಲ್ಲ ಪತ್ತೆಯಾಗಿರು. ಸ್ಥಳಕ್ಕೆ SP ರೋಹನ್ ಜಗದೀಶು, AC ಗಂಗಪ್ಪ, ಪುರಾತತ್ವ ಇಲಾಖೆ ಸಿಬ್ಬಂದಿಗಳು, ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಸದಸ್ಯರು ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಯಾರ ಕಾಲದ್ದು ಎಷ್ಟು ಮೌಲ್ಯದ್ದು ಅಂತ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ.
ಇನ್ನು ರಾಜಧಾನಿಯಲ್ಲಂತೂ ಕ್ರೈಮ್ ಅನ್ನೋದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ರ್ಯಾಪಿಡೋ ಬೈಕ್ಗಳನ್ನ ಬುಕ್ ಮಾಡಬೇಕಾದ್ರೆ ಹೆದರಿಕೆ ಶುರುವಾಗಿದೆ. ಬೆಂಗಳೂರಿನ ನಾಗರಬಾವಿ ಬಳಿ ಅಂಥದ್ದೊಂದು ಘಟನೆ. ಮಾನ್ಯತಾ ಟೆಕ್ ಪಾರ್ಕ್ನ IT ಕಂಪನಿಯಲ್ಲಿ ಮ್ಯಾನೇಜರ್ ಆಗಿರೋ ಮಹಿಳೆ ಪ್ರತಿದಿನ ಕ್ಯಾಬಲ್ಲೇ ಕಚೇರಿಗೆ ಹೋಗ್ತಿದ್ರು. ಆದರೆ ಜನವರಿ 7ನೇ ತಾರೀಕು ಟ್ರಾಫಿಕ್ ಜಾಸ್ತಿ ಅಂತ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಅವ್ರ ಮನೆ ಹತ್ತಿರ ಬರ್ತಿದ್ದಂಗೆ ಬೈಕ್ ಹತ್ತಿದ್ದಾರೆ. ಮಧ್ಯಭಾಗಕ್ಕೆ ಕರ್ಕೊಂಡೋಗಿ ಚಾಲಕ ಹಿಂದೆ ಮುಂದೆ ಬರೋದಕ್ಕೆ ಶುರು ಮಾಡಿದಾನಂತೆ. ಒಂದು ಸ್ವಲ್ಪ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದಾಗ ಈಕೆ ನೇರವಾಗಿ 112ಗೆ ಕರೆ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಂಬಂಧ 2 ಕೇಸ್ಗಳಾಗಿದೆ. 2 ಕೇಸಲ್ಲೂ ಕೂಡ ಇದೇ ರೀತಿ ಆಗಿದೆ. ಬೆಂಗಳೂರಿನಲ್ಲಿ ತುಂತುರು ಮಳೆಯಾಗಿದೆ. ಹಿತವಾದ ಹವಾಮಾನ ಇದೆ. ಬಂಗಾಳಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಕರ್ನಾಟಕ ಒಳನಾಡಿನ ಕೆಲವು ಭಾಗಗಳಲ್ಲಿ ಶೀತಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ IMD ಹೇಳಿದೆ. ಸ್ವಲ್ಪ ಹುಷಾರಾಗಿರಿ, ಆರೋಗ್ಯದ ಕಡೆ ಗಮನ ಹರಿಸಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದಾಗಿ ಪಾಕಿಸ್ತಾನದ ಸಂವಿಧಾನವೇ ಬದಲಾವಣೆಯಾಗಿದೆ ಅಂತ CDS ಅನಿಲ್ ಚೌಹಾಣ್ ಹೇಳಿದ್ದಾರೆ. ಈ ಮೂಲಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಎಷ್ಟು ಜರ್ಜರಿತವಾಗಿದೆ ಅನ್ನೋದನ್ನು ಒಪ್ಪಿಕೊಳ್ಳುವಂತೆ ಮಾಡಿದೆ ಅಂತ ಪುಣೆಯಲ್ಲಿ ನಡೆದ ಪಬ್ಲಿಕ್ ಪಾಲಿಸಿ ಫೆಸ್ಟಿವಲ್ನಲ್ಲಿ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ತರಾತುರಿಯಲ್ಲಿ ಸಂವಿಧಾನ ತಿದ್ದುಪಡಿಗಳೇ ಆಗೋಗಿದೆ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ.